ಹಲೋ ಮೇಡಮ್. ಹಲೋ. ಓಹ್, ಅಲ್ಲ ರೀ, ಪೇಪರ್ ಕರೆಕ್ಷನ್ ಮಾಡಬೇಕು, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ ಅಂತ ಹೇಳಿ ಒಂದು ನಿದ್ದೆ ಮಾಡ್ತಾ ಇದ್ದೀರಾ? ನಾನು ಪೇಪರಲ್ಲಿ ಆಗಲೇ ಕರೆಕ್ಷನ್ ಮಾಡಿದ್ದಾಯಿತು. ನೀವು ರೆಡಿಯಾಗಿ ಬರೋದಕ್ಕೆ ಇಷ್ಟು ಲೇಟ್ ಮಾಡಿದ್ರೆ ನಿದ್ದೆ ಮಾಡಿದೆ, ಇನ್ನೇನು ಮಾಡಲಿ? ಹಲೋ, ನಾನು ರೆಡಿಯಾಗೋದು ತೊಗೊಂಡಿದ್ದು 2 ನಿಮಿಷ. ಸ್ನಾನ ಆಗಿತ್ತು, ಬರೀ ಬಟ್ಟೆ ಹಾಕೋಬೇಕಾಗಿತ್ತು ಅಷ್ಟೇ. ಹೌದಾ? ಹಾಂ. ಏನಿಲ್ಲ, ತುಂಬ ಹೊತ್ತಾಗಿದೆ, ನೀವೇನೋ ಕತೆ ಕಟ್ತಿದ್ದೀರ. ಓಹ್ ಓಹ್, ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ? ಏನು ಕಾಳು ಪಲ್ಯ, ಬೀಟ್ರೂಟು, ಇದು ಹುಳಿ ಎಲ್ಲ ಮಾಡ್ತಾಯಿದ್ದೀರಾ? ವೆರಿ ಗುಡ್, ಸೂಪರ್. ಅದು ಮಧ್ಯಾಹ್ನ ಪಲ್ಯಕ್ಕಲ್ಲ, ಈಗ ಬೆಳಿಗ್ಗೆ ತಿಂಡಿಗೆ. ತಿಂಡಿಗೆ? ಯಾರಿಗೆ? ನಿಮಗೆ, ಇನ್ಯಾರಿಗೆ? ನನಗ? ಅಲ್ಲ ರೀ, ಇದೇ ನನಗೆ 2 ಇಡ್ಲಿ ಹಾಕ್ಬಿಟ್ಟು ನೀವು ಒಂದೇ ಒಂದು ಇಡ್ಲಿ ಹಾಕ್ಕೊಂಡಿದ್ದೀರಲ್ಲ? ನನಗೆ ಎಷ್ಟೇ ಸಾಕಪ್ಪ. ಏನು ಸಾಕು? ಇಡೀ ದಿವ್ಸಕ್ಕೆ ಎನರ್ಜಿ ಬೇಕಾಗುತ್ತೆ, ಇನ್ನೊಂದು 2 ಹಾಕ್ಕೊಳ್ಳಿ. ಆಹಾ, ಬೇಡ, ನಂಗೆ ಸಾಕು ಅಂದರೆ ಸಾಕು. ಅರೆ, ಅದು ಸರಿ, ಇದೇನು ಇದ್ದಕ್ಕಿದ್ದಾಗ ಇಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ರಲ್ಲ ನೀವು? ಮೊಲದ ಊಟ ಎಲ್ಲ ತಿನ್ನಿಸ್ತಾ ಇದ್ದೀರಾ? ಮೊಲದ ಊಟ ಅಲ್ಲ, ಒಳ್ಳೆ ಊಟ. ಎನಿವೇಸ್, ಇದ್ದಕ್ಕಿದ್ದಾಗೆ ನಾನು ಕಾನ್ಷಿಯಸ್ ಆಗಿಲ್ಲ. ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಕೇರ್ ಜಾಸ್ತಿ ಮಾಡಬೇಕು. ಅಂದರೆ ನಾನು ಮುದುಕ ಆಗ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ಅಷ್ಟೆ, ನಿಮಗೆ ಮಾತಾಡ್ಕೋಬೇಡಿ. ಅಲ್ಲ ರೀ, ಆದರೂ ಬೆಳಗ್ಗೆ ಸದೆ ಸೊಪ್ಪು ಎಲ್ಲ ತಿಂದ್ಕೊಂಡು ನಿಜವಾಗ್ಲೂ ನಾನು ಮೊಲನೇ ಆಗ್ಬಿಡ್ತೀನಿ. ಮೊಲ ಆದರೂ ಪರವಾಗಿಲ್ಲ, ಹೆಲ್ತಿಯಾಗಿದ್ರೆ ಸಾಕು. ಏನು ಹೇಳ್ತೀನೋ ಏನೋ. ನಿಜ ಹೇಳಿ, ಯೂಟ್ಯೂಬಲ್ಲಿ ಯಾವುದಾದ್ರು ವೀಡಿಯೋ ನೋಡಿದ್ರಾ ಅಥವಾ ಡಾಕ್ಟರ್ ಏನಾದರೂ ಅಡ್ವೈಸ್ ಮಾಡಿದ್ರಾ? ದಿಢೀರಂತ ಏನು ಈ ಥರ ಚೇಂಜು? ಏನಿದ್ರ ರಹಸ್ಯ? ರಹಸ್ಯ ಏನಿಲ್ಲ, ಕೆಲವೊಂದನ್ನು ಮೊದಲಿಂದಾನೇ ಅಭ್ಯಾಸ ಮಾಡ್ಕೋಬೇಕಷ್ಟೆ. ಆದರೂ ಸಡನ್ ಆಗಿ ಯಾಕೆ ಅಂತ? ಯಾಕಂದರೆ ಜೀವನದಲ್ಲಿ ಎಲ್ಲನೂ ಸಡನ್ ಆಗಿ ಆಗುತ್ತೆ, ಯಾರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಪ್ಲೀಸ್ ನೀವು ತಿನ್ನಿ. ಮತ್ತದೇ ಮಾತು. ಏನು ಮಾತು? ಅದೇ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು, ಇಂಡಿಪೆಂಡೆಂಟ್ ಆಗಿರಿ, ಒಟ್ಟಲ್ಲಿ ಈ ಜಗತ್ತು ಶೂನ್ಯ ನಶ್ವರ, ಈ ಥರದೊಂದು 2-3 ಮಾತು ಹೇಳಿಲ್ಲ ಅನ್ಸುತ್ತೆ ಅಷ್ಟೇ ಅಲ್ವಾ? ಅದಕ್ಕೇನಂತೆ, ನಾನು ಹೇಳೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಒಳ್ಳೇದಕ್ಕೆ. ಆದರೂ ನಿಮ್ಮ ಮಾತುಗಳ ಹಿಂದೆ ಬೇರೆ ಏನೋ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಮಾತು ಹಿಂದೆ ಏನಿದೆ ಅನ್ನೋದ್ರ ಬಗ್ಗೆ ಥೀಸಿಸ್ ಬರೆಯೋಕೆ ಹೋಗ್ಬೇಡಿ. ನಿಮ್ಮ ಎದುರುಗಡೆ ಇಟ್ಟಿರೋ ಪ್ಲೇಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ತಿಂದು ಮುಗಿಸಿ. ಎಲ್ಲನೂ ನನ್ನ ಕೈ ತಿನ್ನೋಕ್ಕಾಗಲ್ಲ. ಏನ್ ತಿನ್ನಕ್ಕಾಗಲ್ಲ? ಡೈಲಿ 2 ಇಡ್ಲಿ, 3 ದೋಸೆ, 4 ಪೂರಿ, ಜೊತೆಗೆ ಕೇಸರಿ ಬಾತು ತಿಂದು ಮುಗಿಸಿದೆ. ಇದನ್ನ ತಿನ್ನಕ್ಕಾಗಲ್ವಾ? ನಾನು ಕೊಟ್ಟಿದ್ದೀನಿ ಅಂದ್ಮೇಲೆ ನೀವು ತಿನ್ನಲೇಬೇಕು. ಟೀಚರ್ ಮೋಡ್ ಶುರು ಆಯ್ತು, ಇನ್ನು ತಡ್ಕೊಳಕ್ಕಾಗಲ್ಲ ನೋಡಿ. ಇನ್ನು ಮುಂದೆ ಈ ಡಯಟ್ ಎಲ್ಲ ನೀವೇ ಫಾಲೋ ಮಾಡಬೇಕು. ಈಗಲೇ ಈ ರೇಂಜ್ಗಿದೆ, ಮುಂದೆ ಏನೇನು ಬರುತ್ತೋ ಅಂತ ಭಯ ಆಗ್ತಾ ಇದೆ. ಕೆಲವೊಂದಷ್ಟು ಕಷ್ಟ ಆಗುತ್ತೆ, ಆದರೆ ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಚೆನ್ನಾಗಿದ್ದೀರ ತಾನೇ? ಆರೋಗ್ಯವಾಗಿದ್ದೀರಲ್ವ? ಏನಾಗಿಲ್ಲ? ಏನಾಗಬೇಕಾಗಿದೆ? ಈಗ ನೀವು ಮಾತಾಡ್ತಾ ಇದ್ರೆ ನಿಮಗೆ ಲೇಟ್ ಆಗುತ್ತೆ. ಸೊ ಪ್ಲೀಸ್, ಏನೂ ಮಾತಾಡದೆ ಇದನ್ನೆಲ್ಲ ಖಾಲಿ ಮಾಡಿ. ಕಮ. ಓಕೆ ಟೀಚರ್. ಗುಡ್.